ವೆಲ್ಕಮ್ ಬ್ಯಾಕ್. ಏನೋ ಸರ್ ಮಾತನಾಡ್ತಾ ಇದ್ರೆ ಬಿಟ್ಕಾಯಿನ್ ಬಗ್ಗೆ ನಾವು ಮಾತನಾಡ್ತಾ ಇದ್ದೋ, ಮುಂದುವರಿಸಿ. ಸೊ ಇವರು ಸಂವಿಧಾನ ಉಳಿಸ್ತೀನಿ ಅಂತ ಮಾತಾಡಿದ್ರು. ಇವರ ಅಸ್ಸಾಂ ಮಿನಿಸ್ಟ್ರು ಮೊನ್ನೆ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, 5 ಲಕ್ಷ ಜನ ಒಂದು ಮುಸ್ಲಿಂ ಕಮ್ಯುನಿಟಿನ ನಾವು ವೋಟ್ ಅಂತ ತೆಗ್ದಾಕ್ಬಿಡ್ತೀವಿ. ಇವ್ರಿಗೆ ಯಾರು ಬಿಜೆಪಿ ಪಕ್ಷದವ್ರಿಗೆ ಅಧಿಕಾರ ಕೊಟ್ಟು ಸುಪ್ರೀಂ ಕೋರ್ಟ್ ನೀವು ಮಾತಾಡ್ಬೇಡ್ರಿ, ಸುಪ್ರೀಂ ಕೋರ್ಟ್ ಮಾತಾಡ್ಬೇಡ್ರಿ, ನೀವು ಮಾತಾಡ್ಬೇಡ್ರಿ. ಮತ್ತೆ ನೀವು ಮಾಡ್ತೀರಾ, ನೀವು ಸಿಎಂ ಮಾಡ್ತೀರಾ, ನೀವು ಸಿಎಂ ಅಬ್ಜೆಕ್ಟ್ ಮಾಡ್ತೀರಾ, ನೀವು ಸಿಎಂ ಮಾಡ್ತೀರಾ. ಸುಪ್ರೀಂ ಕೋರ್ಟ್ ಯಾರು ಕೆಲಸ ಅದು, ಯಾರು ಕೆಲಸ ಅದು? ಎಲೆಕ್ಷನ್ ಕಮಿಷನ್ ಕೆಲಸ ಮಾಡ್ಲಿ ಬಿಡಿ, ನೀವ್ ಯಾಕೆ ಹೇಳ್ತೀರಾ? ಎಲೆಕ್ಷನ್ ಕಮಿಷನ್ ಸ್ಪೋಕ್ಸ್ ಪರ್ಸನ್ ನೀವು. ಯಾವುದೇ ರೀತಿ ವೋಟ್ ಚೋರಿ ಎಲೆಕ್ಷನ್ ಕಮಿಷನ್ ಹಾಕಿದ್ರೆ ಇವ್ರು ಬರ್ತಾರೆ, ಬಿಜೆಪಿ ಅವ್ರು ಮಾತಾಡಿದ್ರೆ ಹಿಂದೂಗಳ ವೋಟ್ ಬಗ್ಗೆ 5 ಲಕ್ಷ ಜನ ನಿಮ್ಮ ಸ್ಟೇಟ್ಮೆಂಟ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ನೀವು ಮಾಡ್ತಿರೋದಲ್ಲಿ ಅಲ್ಲ, ನೀವು ಏನೋ ಭೂತದ ಬಾಯಲ್ಲಿ ವೇದಾಂತ ಹಂಗಾಚೆ ನಿಮ್ ಕತೆ ನೀವೇ ಹೋಗಿ ಹೇಳ್ತೀರಾ. ಹಿಮಂತ್ ಬಿಶ್ವ ನಿಮ್ಗೆ ಅಧಿಕಾರ ಕೊಟ್ಟವ್ರು ಯಾರು? ಎಲೆಕ್ಷನ್ ಕಮಿಷನ್ ವಿಷಯ ಅದು. ನಿಮ್ಗೆ ಅಧಿಕಾರ ಕೊಟ್ಟವ್ರು ಯಾರು? ನೀವ್ಯಾಕೆ ಮಾತಾಡ್ತೀರಾ? ಅಂದ್ರೆ ನೀವು ಅದ್ರಲ್ಲಿ ಇನ್ವಾಲ್ವ್ ಆಗಿದ್ದೀರಲ್ವಾ? ವೋಟ್ ಅವ್ರಿ ನಿಮ್ಮ ಮನಸ್ಸೋ ಇಚ್ಛೆ ಆಗ್ತಾ ಇದೆ. ಎಲೆಕ್ಷನ್ ಕಮಿಷನ್ ಇವತ್ತು ನಿಮ್ಮ ಕೈ ಗೊಂಬೆ ಆಗಿದೆ. ನೀವು ಸಂವಿಧಾನ ಉಳಿಸ್ತೀರಾ? ನಾಚಿಕೆ ಆಗ್ಬೇಕು ಹೇಳ್ತೀರಾ? PM ಕೇರ್ಸ್ ಫಂಡ್ ಬಗ್ಗೆ ಅವ್ರು ಮಾತಾಡ್ತಾ ಇದ್ರು. 2 ಸಲ, ಒಂದ್ಸಲ RTI ಆಗ್ತಾರೆ, PM ಕೇರ್ಸ್ ಫಂಡ್ ಬಗ್ಗೆ ಮಾಹಿತಿ ಕೊಡಿ ಅಂತ. 10,100 ಕೋಟಿ ದುಡ್ಡು ಏನಾಯ್ತು ಯಾರಿಗೂ ಗೊತ್ತಿಲ್ಲ. ಇಡೀ ದೇಶದ ಜನತೆ ಅದು ಗೌರ್ಮೆಂಟ್ ಫಂಡ್ ಅಂತ ದುಡ್ಡು ಹಾಕ್ತಾರೆ. ಇವರು ಸುಪ್ರೀಂ ಕೋರ್ಟ್ ಹೇಳ್ತಾರೆ ಅದು ಗೌರ್ಮೆಂಟ್ ಫಂಡ್ ಅಲ್ಲ, ಅದು ಪ್ರೈವೇಟ್ ಫಂಡು. ಭಾರತದ ಲಾಂಛನ ಇಟ್ಕೊಂಡು ಇವ್ರಿಗೆ ಯಾರಿಗೆ ಕೊಟ್ಟರು ಅಧಿಕಾರ ಪ್ರೈವೇಟ್ ಫಂಡ್ ಕಲೆಕ್ಟ್ ಮಾಡ್ಲಿಕ್ಕೆ? PM ಫಂಡ್ ಅಂದ್ಬಿಟ್ಟು ಯಾರು ಕೊಟ್ಟರು ಅಧಿಕಾರ? ಇವರು ಕರಪ್ಷನ್ ಬಗ್ಗೆ ಮಾತಾಡ್ತಾರೆ. ಎಷ್ಟು ಇವ್ರದ್ದು ಆಸ್ತಿ ಬಿಜೆಪಿ ಅವ್ರದ್ದು? ಬಿಜೆಪಿ ಸುಮ್ನಿರಿ, ನಾ ಮಾತಾಡ್ತೀವಿ ತಾನೇ, ಸುಮ್ನಿರಿ. ನಿಮ್ಮ ಬಗ್ಗೆ ಯಾಕೆ ಮಾತಾಡ್ತಿದ್ರ? ಸುಮ್ನಿರಿ. ನಿಮ್ ಬರುತ್ತೆ, ನೀವು ಅವ್ರ ಬಗ್ಗೆ ಏನೋ ವೇದಾಂತ ಹೇಳ್ತಾ ಇದ್ರಿ, ಯಾರು ಮಾತಾಡ್ಬಾರ್ದು ಅಂತ. ಅವ್ರು ಹೇಳ್ತಾರೆ ಮಾತಾಡಕ್ ಬಿಡಿ, ಮಾತಾಡಕ್ ಬಿಡಿ, ಮಾತಾಡೋವೆಲ್ಲ ಮಾಡ್ಕೊಳ್ಳಿ. ಆಮೇಲೆ ನಿಮ್ಮ ವರ್ಷನ್ ಏನದು ನೀವು ಮಾತಾಡಿದ್ರಂತೆ, ಮಾತಾಡಿ ಸರ್. ಮೊನ್ನೆ ಅಷ್ಟೇ ನಿಮ್ ಟರ್ಮ್ ಇಲ್ಲ ಅಂತವ್ರೆ ಇರಿ, ನಿಮ್ ಟರ್ಮ್ ಆಗೋಗಿದೆ, ಟರ್ಮ್ ಮುಗಿದೋಗಿದೆ, ನಿಮ್ ಟರ್ಮ್ ಆಗೋಗಿದೆ ಇರಿ, ನಿಮ್ ಟರ್ಮ್ ಮುಗಿದೋಗಿದೆ ಇರಿ, ಇವ್ರ ಟರ್ಮ್ ಅವ್ರ ಟರ್ಮ್ ಪಾರ್ಲಿಮೆಂಟ್ ಅಲ್ಲಿ ಒಬ್ರೇ ಅಲ್ಲ ಪ್ರಜಾಪ್ರಭುತ್ವ, ನೀವು ನಮಗೂ ವಾಕ್ಸ್ವಾತಂತ್ರ ಇದೆ. ಮಾತಾಡ್ತೀನಿ, ಇವ್ರು ಮಾತಾಡಕ್ಕಂತ ಬಿಡ್ರಿ, ಯಾರು ಬಿಜೆಪಿ ಅವ್ರಿಗೂ ಮಾತಾಡಕ್ಕ ಇಲ್ಲ. ಅಲ್ಲೇ ಮಾತಾಡ್ತಾರೆ. ನಿಯಮ ಇದೆ ಸ್ವಾಮಿ, ನಿಮ್ಗೆ ನಿಯಮಗಳು ಗೊತ್ತಿಲ್ರಿ. ಕಾಂಗ್ರೆಸ್ ಅವರು ನಾಚಿಕೆನೇ ಇಲ್ಲ ರೀ, ನಾಚಿಕೆನೇ ಇಲ್ಲ. ನಿಮ್ಗೆ ಮಾನ ಮರ್ಯಾದೆ ಇಲ್ಲ, ನಿಮ್ಗೆ ಮಾನ ಮರ್ಯಾದೆ ಇಲ್ಲ. ಕಾಂಗ್ರೆಸ್ ಅವ್ರಿಗೆ ಪದ್ಧತಿ ಗೊತ್ತಿಲ್ಲ, ಕಾರ್ಯಕ್ರಮದ ಬಗ್ಗೆ ನಾಟಕ, ಸರ್ಕಸ್ ಸ್ಟಾರ್ಟ್. ಮಾತಾಡಿ ಸರ್. ಹಿಂಡನ್ಬರ್ಗು ಅದಾನಿ ಮೇಲೆ ಒಂದು ದೊಡ್ಡ ಡಾಕ್ಯುಮೆಂಟ್ ಮಾಡ್ತಾರೆ. ಅದಾನಿ ಶೇರ್ಸ್ ಬಿದ್ದೋಗುತ್ತೆ. US ಕಮಿಷನ್ ಇಂದ US ಗೌರ್ಮೆಂಟು, ಜಸ್ಟಿಸ್ ಡಿಪಾರ್ಟ್ಮೆಂಟು ಇಂಡಿಯಾಗೆ ನೋಟಿಸ್ ಕೊಡ್ತಾರೆ, ಅದಾನಿ ಅವ್ರಿಗೆ ನೀವು ನೋಟಿಸ್ ತಲುಪಿಸಿ ಅಂತ. 3 ವರ್ಷ ಆದರೂ ಕೂಡ ನಮ್ಮ ಸೋ ಕಾಲ್ಡ್ ಪವರ್ಫುಲ್ ಶಿಷ್ಟಾಡಳಿತ ಗೌರ್ಮೆಂಟ್ಗೆ ಒಂದು ನೋಟಿಸ್ ಕೊಡೋಕ್ಕಾಗಲ್ಲ ಅದಾನಿಗೆ. ಏನಕ್ಕೆ? ಒಂದು. ಎರಡನೇದು, Epstein ಫೈಲ್ಸ್ ಬಗ್ಗೆ ಬರೋಣ. ಇವಾಗ ಯಾಕೆ ಬಂತು ಅದರಲ್ಲಿ ಹರ್ದೀಪ್ ಪೂರಿ ಸಿಂಗ್ ಅವ್ರ ಹೆಸರು? ಯಾಕೆ ಬಂತು ಅದರಲ್ಲಿ ನರೇಂದ್ರ ಮೋದಿ ಅವ್ರ ಹೆಸರು? ಇವ್ರೇನಾರು ಉತ್ತರ ಕೊಟ್ರಾ? ಯಾರು ಇದುವರೆಗೂ ಒಂದು ವಾರದಿಂದ ಇಶ್ಯೂ ನಡೀತಾ ಇದೆ, ಬಿಜೆಪಿ ಅವರಾಗ್ಲಿ ಯಾರು ಉತ್ತರ ಕೊಟ್ರಾ? ಸರಿ, ಮೋದಿ ಅವ್ರ ಬಗ್ಗೆ ನೀವು ಹೇಳ್ತಾ ಇದ್ರಿ, ಆಲ್ರೆಡಿ ಅದಕ್ಕೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಇವ್ರು ಅಪ್ಡೇಟ್ ಆಗಿಲ್ಲ ಮೇಡಮ್, ಯಾರು ಕೊಟ್ಟಿದ್ದಾರೆ? ಇವ್ರಿಗೆ ಅಪ್ಡೇಟ್ ಆಗಿಲ್ಲ. ಇವ್ರ ಮನೆಗೆ ತಂದು ಕೊಡ್ತಾರಾ? ಇವ್ರ ಮನೆಗೆ ತಂದು ಕೊಡ್ತಾರಾ? ವರ್ಕಿನ ಯಾರು ಕೇಳ್ತಾರೋ ಅವ್ರು ಕೊಡ್ತಾರೆ. ಇವ್ರ ಮನೆಗೆ ತಂದು ಕೊಡ್ತಾರೆ, ಇವ್ರ ಮನೆಗೆ ತಂದು ಕೊಡ್ತಾರೆ, ಇವ್ರ ಮನೆಗೆ ತಂದು ಕೊಡ್ತಾರೆ. ಏನು ಆರೋಪ ಮಾಡಿ ಇವ್ರ ಮನೆಗೆ ತಂದು ಅಪ್ಡೇಟ್ ಆಗಿಲ್ಲ ಮೇಡಮ್, ಅಪ್ಡೇಟ್ ಆಗಿಲ್ಲ. ಬಿಡ್ರಿ, ಅವ್ರು ಮಾತಾಡ್ತಾರೆ. ನಿಮ್ ಮನೆ ಪೋಸ್ಟ್ ಬಾಕ್ಸ್ ಅಲ್ಲಿ ತಂದು ವರದಿ ಆಗ್ತಾರೆ. ಸರ್ಕಾರ ಕೊಡುತ್ತೆ. ಏನು ಕೊಟ್ಟಿದೆ? ನಿಮ್ಮ ಸ್ಪಷ್ಟವಾದಂತ ವಿದೇಶ ನೀತಿ ಎಲ್ಲ ಬಿಜೆಪಿ ಅವ್ರಿಗೆ. ವಿದೇಶಾಂಗ ನೀತಿ ರಾಹುಲ್ ಗಾಂಧಿ ನುಗ್ಗಿಸ್ಬೇಡ್ರಪ್ಪ, ರಾಹುಲ್ ಗಾಂಧಿ ನುಗ್ಗಿಸ್ಬೇಡಿ. ಅವ್ರು ನಮ್ಮ ರಾಷ್ಟ್ರೀಯ ನಾಯಕರು, ವಿರೋಧ ಪಕ್ಷ ನಾಯಕರು, ಅವ್ರು ನುಗ್ಗಿಸ್ಬೇಡಿ. ಏನ್ರಿ ಅವರು ಜನಗಳಿಗೆ ರೀಚ್ ಆಗ್ಲಿ ಕುಮಾರ್ ಅವರೇ, ಟಾಪಿಕ್ ಜನರಿಗೆ ರೀಚ್ ಆಗೋಣ, ಖಾಲಿ ಮಾತಾಡೋಣ, ಜನಗಳಿಗೆ ಹೋಗ್ಬೇಕು.
ಮಾಡ್ಬಿಟ್ಟಿದ್ದೀರಿ ಬಿಜೆಪಿ ಅವರು. ಸರ್ ನೀವೀಗ ಕುಮಾರ್ ಡಿಬೇಟ್ ಸರ್. ನಾಶ ಮಾಡಬೇಡಿ, ವೇಟ್ ಮಾಡಿ, ನಿಮ್ ಟರ್ನ್ ಬಂದಾಗ ಮಾತಾಡಿ. ಸರ್ ನೀವು ಹೇಳಿ ಸರ್. ಓಕೆ, ಇನ್ನೊಂದು ವಿಷಯ ಆಗ್ತದಲ್ಲಿ ಇವಾಗ ನರೇಂದ್ರ ಮೋದಿ ಅವರು ಏನಕ್ಕೆ ರಷ್ಯಾದಿಂದ ಆಯಿಲ್ ಇಂಪೋರ್ಟ್ನ ಸ್ಟಾಪ್ ಮಾಡ್ತಿದ್ದಾರೆ? $10 ಬಿಲಿಯನ್ ನಮ್ಮ ದೇಶಕ್ಕೆ ನಷ್ಟ ಆಗುತ್ತೆ ಮೂರೇ ತಿಂಗಳಿಗೆ $10 ಬಿಲಿಯನ್ ನಷ್ಟ ಆಗುತ್ತೆ. ಅಷ್ಟು ನಷ್ಟ ಮಾಡಿಕೊಂಡು ಕೂಡ ಇವ್ರು ಯಾಕೆ ಟ್ರಂಪ್ ಮಾತು ಕೇಳ್ತಿದ್ದಾರೆ? ಬಿಜೆಪಿ ಹತ್ರ ಏನು ಉತ್ತರ ಇದೆ ಅದಕ್ಕೆ? ನರೇಂದ್ರ ಮೋದಿ ಉತ್ತರ ಕೊಟ್ಟಿದ್ದಾರೆ? ಯಾರು ಇದುವರೆಗೂ ಅದ್ರ ಬಗ್ಗೆ ಉತ್ತರ ಕೊಟ್ಟಿದ್ದಾರೆ? ಏನಕ್ಕೆ ಟ್ರಂಪ್ ಕುಡಿಸಿದ ಹಾಗೆ ನಮ್ಮ ದೇಶದ ಪ್ರಧಾನಿ ಕುಡಿತಾ ಇದ್ದಾರೆ? ಅವನು ಡಿಸೈಡ್ ಮಾಡ್ತಾನಲ್ಲಿ, ನಾನು ಮೋದಿಯವ್ರ ಜೊತೆ ಮಾತಾಡಿದೆ, ನಾನು ಇವತ್ತೆಲ್ಲ ಡಿಸೈಡ್ ಮಾಡಿದ್ದೀನಿ, ಹಿಂಗಾಗುತ್ತೆ. ಆಮೇಲೆ ಇವರು ಹೇಳ್ತಾರೆ, ಕುಮಾರ್ ಸರ್. ಫಾರಿನ್ ಮಿನಿಸ್ಟರ್ ಹೇಳ್ತಾರೆ ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಏನ್ ಡಿಸ್ಕಷನ್ ಆಗಿದೆ ಅಂತ. ಇಂಡಸ್ಟ್ರಿಯಲ್ ಮಿನಿಸ್ಟರ್ ಹೇಳ್ತಾರೆ ನನಗೂ ಗೊತ್ತಿಲ್ಲ ಏನ್ ಡಿಸ್ಕಷನ್ ಆಗಿದೆ. ನರೇಂದ್ರ ಮೋದಿ ಅವರು ಹೇಳ್ತಾರೆ ನನಗೂ ಗೊತ್ತಿಲ್ಲ. ಯಾರಿಗೆ ಗೊತ್ತು ಯಾರ ಜೊತೆ ಡಿಸ್ಕಷನ್ ಆಗಿದೆ? ಅವರು ಸ್ಟೇಟ್ಮೆಂಟ್ ಮೇಲೆ ಸ್ಟೇಟ್ಮೆಂಟ್ ಇಶ್ಯೂ ಮಾಡ್ತಿದ್ದಾರೆ. ಭಾರತ ದೇಶದ ಪ್ರಧಾನಮಂತ್ರಿಯಾಗಿ ಒಂದು ಸಲ ಡಿನೇ ಮಾಡಿದ್ರ, ಅದನ್ನ ತಪ್ಪೋದು ಸುಳ್ಳು ಅಂತ ಹೇಳಿದ್ರ? ರಷ್ಯಾದಿಂದ ಇಂಪೋರ್ಟ್ ಸ್ಟಾಪ್ ಮಾಡಿದಿಂದ ಇವತ್ತು ಅಫಿಷಿಯಲ್ ಸ್ಟೇಟ್ಮೆಂಟ್ ಬಂದಿದೆ. ಅದ್ರ ಬಗ್ಗೆ ಏನಾದ್ರು ಉತ್ತರ ಕೊಟ್ರ ಬಿಜೆಪಿಯವರು? ನಮ್ಮ ದೇಶದ ರೈತರಿಗೆ ಇವತ್ತು ಅನ್ಯಾಯ ಮಾಡ್ತಿದ್ದಾರೆ. US ಇಂದ ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ನ ಇಂಪೋರ್ಟ್ ಮಾಡೋದಕ್ಕೆ 0% ಡ್ಯೂಟಿ ಹಾಕ್ಬಿಟ್ಟು ಅದು ನಮ್ಮ ದೇಶದ ರೈತರಿಗೆ ಮಾಡ್ತಿರೋ ಅನ್ಯಾಯ. ಅದ್ರ ಬಗ್ಗೆ ಮಾತಾಡಿದ್ರೆ ಇವರು ಏನ್ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ? ಇವತ್ತು ನೀವು ಹೇಳಿದ್ರೆ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ. ಏನ್ ಹೇಳಿದ್ರು? ಅದಕ್ಕೂ ನಮಗೂ ಸಂಬಂಧ ಇಲ್ಲ, ಅವ್ನು ಯಾನೋ ಕ್ರಿಮಿನಲ್ ಅವ್ನು ಹೇಳ್ತಾನೆ, ನಾವು ನಂಬಲ್ಲ. ಸ್ವಾಮಿ, ನಿಮ್ಮ ಹೆಸರು ಬಂದಿದೆ ಜಸ್ಟಿಸ್ ಡಿಪಾರ್ಟ್ಮೆಂಟ್ ಸಿಕ್ಕಿರೋ ಡಾಕ್ಯುಮೆಂಟ್ ಅಲ್ಲಿ. ಅವನು ಯಾವನ ಥರ್ಡ್ ಕ್ಲಾಸ್ ಇರ್ಲಿ, ನಿಮ್ಮ ಹೆಸರು ಅವನ ಜೊತೆ ಯಾಕೆ ಬಂತು? ಸರ್ ಇಟ್ಸ್ ಉತ್ತರ ಕೊಟ್ರ? ಡೈರೆಕ್ಟ್ಲಿ ಮೋದಿ ಅನ್ನೋ ಹೆಸರನ್ನ ಒಬ್ಬ ಇದುವರೆಗೂ ಭಾರತ ದೇಶದ ಯಾವ ಪ್ರಧಾನಮಂತ್ರಿ ಹೆಸರಿಂದಾಗಿದೆ? ಇದುವರೆಗೂ ಯಾವ ಭಾರತ ದೇಶದ ಯಾವ ಪ್ರಧಾನಮಂತ್ರಿ ಮಾಹಿತಿ ಕೊಡ್ತಾ ಇದೆ. ಅವ್ರಿಗೂ ಬಾಯಿಗೆ ಬಂದಿದ್ದು ಮಾತಾಡಿ ಅಭ್ಯಾಸ, ಹಿಂಗ್ ಮಾತಾಡಿ ಅವ್ರು ದೆಹಲಿನಲ್ಲಿ ಜನ ಇವ್ರು ಕಸ ಗುಡಿಸ್ಬಿಟ್ಟವ್ರೆ. ಅಂತ ನೀವು ಹೇಳ್ತಾ 2017ರಲ್ಲಿ ಏನಾಗಿದೆ? ಆಪ್ ಸರ್ಕಾರದ ವೋಟ್ ಚೋರಿ ಮಾಡಿ ಗೆದ್ದಿದ್ದು ನೀವು. ಕರ್ನಾಟಕದಲ್ಲಿ ನೀವು ವೋಟ್ ಚೋರಿ ಮಾಡಿ ಅದಕ್ಕೆ ಕರ್ನಾಟಕದಲ್ಲಿ ನೀವು ವೋಟ್ ಚೋರಿ ಮಾಡಿ ಗೆದ್ಬಿಟ್ರೆ, ನೀವು ಗೆದ್ಬಿಟ್ರೆ ಇಲ್ಲ ಮಾತಾಡೋದಕ್ಕೆ ಇವ್ರಿಗೆ ಮಾತಾಡಕ್ ಬಿಡಿ. ಮೋದಿ ಅಮಿತ್ ಶಾ ಜೈಲ್ ಹೋಗ್ತಾರೆ, 10,000 ಕೋಟಿ ದುಡ್ಡು ಹೊಡೆದಿದ್ದಾರೆ. ಇವ್ರ ಗೆದ್ರೆ ವೋಟ್ ಚೋರಿ ಅಲ್ಲ. ಅವಾಗ ಪಟೇಲ್ರು 18 ಓಟು ಪಟೇಲ್ರು, 2 ಓಟು ನೆಹರು. ಅವತ್ತೇ ವೋಟ್ ಚೋರಿ ನಿಮ್ದು. ಮೊದಲನೇ ವೋಟ್ ಚೋರಿ, ಎರಡನೇದು ಇಂದಿರಾ ಗಾಂಧಿ ತುರ್ತು ಎಮರ್ಜೆನ್ಸಿ. ನೀವೇನ್ ಮಾತಾಡ್ತೀರಿ? ಪಾಪ ಇವ್ರು ರಾಮನವ್ರಿಗೆ ಅಡ್ಡ ಇಟ್ಕೊಂಡು ನೀವು ಮಾತಾಡ್ಬಿಟ್ರಿ. ಬಿಡಿ ಬಿಡಿ, ಜೆಡಿಎಸ್ ಅವ್ರು ಮಾತಾಡ್ತಾರೆ. ಜೆಡಿಎಸ್ ಅವ್ರು ಮಾತಾಡಿ. ಒಂದು ನಿಮಿಷ ಸಾಕು ಸರ್. ಬಿಜೆಪಿ ಕಾಂಗ್ರೆಸ್ ಇಬ್ರು ನಮ್ ಮುಂದೆ ಕಿತ್ತಾಡ್ತಾರೆ ವಿನಃ ರಾಬರ್ಟ್ ವಡ್ರಾ ಕೇಸಲ್ಲಿ DLF ಮೇಲೆ ಹರಿಯಾಣ ಗವರ್ಮೆಂಟ್ ರಾಬರ್ಟ್ ವಡ್ರಾ ಮೇಲೆ ಕೇಸ್ ಹಾಕಿರ್ತಾರೆ 126 ಲಕ್ಷ ಕೋಟಿ ಹಗರಣದಲ್ಲಿ. ಇದೇ ಬಿಜೆಪಿ ಅವರೇ ಹೈಕೋರ್ಟ್ ಅಲ್ಲಿ ಹೋಗಿ ಹೇಳ್ತಾರೆ ಅವ್ರದ್ದು ಯಾವುದೇ ಆದ ಬಹಳ ಶುದ್ಧ ಲಿಕ್ಕರ್ ಹಗರಣ ಮಾಡ್ಬಿಟ್ಟು ಸ್ಕೂಲ್ಗಳೆಲ್ಲ ಮಾಡಿ ಜನ ಬೀದಿಗೆ ಬಂದು ನಿಮ್ ವಿರುದ್ಧ ಓಟ್ ಹಾಕಿ ದೆಹಲಿಯಿಂದ ಅಣ್ಣಾಚಾರ್ಯರು ತೆಗೆದುಕೊಂಡ್ರೆ, ಅಣ್ಣಾಚಾರ್ಯ ಮಹಾನ್ ಅಧಿಕಾರ ಪಡ್ಕೊಂಡು ಇವರೇ ಬಿಜೆಪಿ ಅವರೇ ಹೋಗಿ ಕ್ಲೀನ್ ಚಿಟ್ ಕೊಡ್ತಾರೆ ರಾಬರ್ಟ್ ವಡ್ರಾಗೆ. ಇಲ್ಲಿ ಜನಗಳ ಮುಂದೆ ಕಾಂಗ್ರೆಸ್ ಇವರು ದ್ವೇಷ ಹಗರಣ ಮಾಡಿದ್ದು ದೆಹಲಿನಲ್ಲಿ ಜನ ನಿಮ್ಮನ್ನ ಮನೇಲಿ ಕೂರಿಸಿ ವೋಟ್ ಚೋರಿ ಸಂವಿಧಾನ ವಿರೋಧ ಮಾಡ್ಕೊಂಡು ನೀವು ಮಾಡ್ತಿರೋದ್ರಲ್ಲಿ ಅವ್ರು ಮಾತಾಡ್ತಾರೆ ಬಿಡ್ರಿ. ವೇಟ್ ಮಾಡಿ. ಜೆಡಿಎಸ್ ವಕ್ತಾರರು ಇದ್ದಾರೆ, ಅವರು ಮಾತಾಡ್ಲಿ ಅಲ್ವಾ?